ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಓ ಪಾಸಿಟಿವ್ ಬದಲು ಬಿ ಪಾಸಿಟಿವ್ ರಕ್ತ ನೀಡಿದ್ರು ಆಸ್ಪತ್ರೆ ಸಿಬ್ಬಂದಿ. ಎಡವಟ್ಟಿಗೆ ಯುವತಿ ಬಲಿ. ಆರೋಗ್ಯ ಸಚಿವರಿಂದ ತನಿಖೆಯ ಭರವಸೆ. ನೂತನ ಮರಳು ನೀತಿ ಜಾರಿಗೆ ಆಗ್ರಹ. ಮತ್ತೆ ಜುಲೈ 7ರಿಂದ ಅನಿರ್ದಿಷ್ಟಾವಧಿ ಲಾರಿ ಮುಷ್ಕರ. ನೀತಿ ಜಾರಿಯಾಗುವವರೆಗೂ ಪಟ್ಟು ಸಡಿಲಿಸದಿರಲು ನಿರ್ಧಾರ. ಸಾರಿಗೆ ಸಚಿವರ ಆದೇಶಕ್ಕೆ ಕಿಂಚಿತ್ತೂ ಬೆಲೆ ಇಲ್ಲ. ಆರ್ಟಿಒ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಇವತ್ತು ಕಚೇರಿಗೆ ಬರಲಿಲ್ಲ. ಇದು ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್. ಸ್ಯಾಂಡಲ್ವುಡ್ನಲ್ಲಿ ಮಿಂಚಿದ್ದ ವಿಲನ್. ಹೊಟ್ಟೆಪಾಡಿಗಾಗಿ ಪೇಂಟಿಂಗ್ ಕೆಲಸ ಮಾಡ್ತಿರೋ ಆಂಟೋನಿ ಸಂಕಷ್ಟದಲ್ಲಿ ಮಾಜಿ ಸ್ಟಂಟ್ ಮ್ಯಾನ್. ಬಿಗ್ ಬಾಸ್ ವಿನ್ನರ್ ವಿಜಯ್ ಚೆಲ್ಲಾಪಿಲ್ಲಿ. ಪೊಲೀಸ್ ಗಿರಿ ಜೊತೆ ಸಿಂಹಂ ಘರ್ಜನೆ. ನಾಳೆ ತೆರೆಗೆ 3 ವಿಭಿನ್ನ ಸಿನಿಮಾ. ಜ್ವರದಿಂದ ಬಳಲ್ತಾ ಇದ್ದ ಆಕೆ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಾಗಿದ್ಲು. ಆದರೆ ಆಸ್ಪತ್ರೆ ಸಿಬ್ಬಂದಿ ಮಾಡಿದ ಎಡವಟ್ಟು ಆಕೆ ಪ್ರಾಣವನ್ನೇ ಹರಣ ಮಾಡಿದೆ. ಅಷ್ಟಕ್ಕೂ ಆಕೆಯ ಪ್ರಾಣಕ್ಕೆ ಕುತ್ತಾಗಿದ್ದು ಏನು ಗೊತ್ತಾ? ಈ ವರದಿ ನೋಡಿ. ಈಕೆ ಹೆಸರು ರಾಜೇಶ್ವರಿ. ಜ್ವರ ಹಾಗೂ ರಕ್ತದ ಕೊರತೆಯಿಂದ ಬಳಲುತ್ತಿದ್ದ ರಾಜೇಶ್ವರಿ ಮೊನ್ನೆ ಶನಿವಾರ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಾಗಿದ್ದಳು. ಆದರೆ ಇವತ್ತು ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ರಾಜೇಶ್ವರಿಯ ಸಾವಿಗೆ ಕಾರಣವಾಗಿದ್ದು ಆಸ್ಪತ್ರೆ ಸಿಬ್ಬಂದಿ ಮಾಡಿದ ಎಡವಟ್ಟು. ಹೌದು, ಆಸ್ಪತ್ರೆಯ ಬ್ಲಡ್ ಲ್ಯಾಬ್ ಟೆಕ್ನಿಷಿಯನ್ ಭಾಗ್ಯಲಕ್ಷ್ಮಿ ಎಂಬಾಕೆ ರಕ್ತವನ್ನ ಅದಲು ಬದಲು ಮಾಡಿಕೊಟ್ಟಿದ್ದಾಳೆ. ಓ ಪಾಸಿಟಿವ್ ರಕ್ತದ ಬದಲು ಬಿ ಪಾಸಿಟಿವ್ ರಕ್ತ ನೀಡಿದ್ರಿಂದ ಈಕೆ ಸಾವನ್ನಪ್ಪಿದ್ದಾಳೆ. ತಿರ್ಗಾ ಸೋಮವಾರ ಬಂದು ನೋಡಿದ್ರು, ತಿರ್ಗಾ ಬ್ಲಡ್ ಬರ್ಕೊಟ್ರು. ಬ್ಲಡ್ ಎಲ್ಲ ತೊಗೊಂಬಂದು ನನ್ನ ಮಗಳೇ ನೋಡಿ, ಇದು ಎ ಗ್ರೂಪ್ ಅಮ್ಮ, ಇದು ಓ ಪಾಸಿಟಿವ್ ಎಲ್ಲ ನಂದಲ್ಲ, ಹೋಗಿ ಅವ್ರಿಗೆ ಹೇಳು ಅಂದ್ಲು. ಹೋಗಿ ಹೇಳಿದೆ, ಅವರು ಇಲ್ಲ ಇದು ಎ ಪಾಸಿಟಿವ್ ಏನೇ ಅಂದರು. ಸಿಸ್ಟರು ಹೋಗಜ್ಜಿ ನಿನಗೆ ಗೊತ್ತಾಗಲ್ಲ, ನಿನಗೇನು ಗೊತ್ತು, ಅದು ಓ ಎ ಪಾಸಿಟಿವ್ ಅಂದರು. ಇಲ್ಲಮ್ಮ ಅಂದ್ಬಿಟ್ಟು ಹೋಗಿ ಮನೆಗೆ ಹೋಗಿ ರಿಪೋರ್ಟ್ ಎಲ್ಲ ತೊಗೊಂಬಂದು ಕೊಟ್ಟೆ ಕೇಸಿಗೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಆರೋಗ್ಯ ಸಚಿವರು ಘಟನೆ ಬಗ್ಗೆ ತನಿಖೆ ನಡೆಸುವುದಾಗಿ ಭರವಸೆ ನೀಡಿದ್ದಾರೆ. ಪೋಸ್ಟ್ ಮಾರ್ಟಮ್ ಬಂದ ನಂತರ ಇಬ್ಬರು ಅಭಿಪ್ರಾಯ ಪಡೆದುಕೊಂಡು ಆ ರಿಪೋರ್ಟಲ್ಲಿ ಏನಾದರೂ ಇವತ್ತು ನೆಗ್ಲಿಜೆನ್ಸ್ ನಮ್ಮ ಸರ್ಕಾರಿ ಇಲಾಖೆಯ ಡಾಕ್ಟರ್ಗಳ ನೆಗ್ಲಿಜೆನ್ಸ್ ಏನಾದರೂ ಕಂಡು ಬಂದರೆ ಒಂದು ಸೂಕ್ತವಾದ ಕ್ರಮ ಕೈಗೊಂಡು ಬಹುಶಃ ಇದರಿಂದ ಬೇರೆಯವರು ಕೂಡ ಇವತ್ತು ಈ ರೀತಿ ನೆಗ್ಲಿಂಗ್ ಆಗಲಿಕ್ಕೆ ಅವಕಾಶ ಮಾಡಿಕೊಡದ ರೀತಿಯಲ್ಲಿ ನಾವು ಒಂದು ತೀರ್ಮಾನ ತೆಗೆದುಕೊಳ್ತೇವೆ. ಮಲ್ಲೇಶ್ವರಂ ಠಾಣೆಯಲ್ಲಿ ಭಾಗ್ಯಲಕ್ಷ್ಮಿ ಸೇರಿದಂತೆ ಆಸ್ಪತ್ರೆ ಸಿಬ್ಬಂದಿಗಳ ವಿರುದ್ಧ ದೂರು ದಾಖಲಾಗಿದೆ. ಒಟ್ಟಿನಲ್ಲಿ ಆಸ್ಪತ್ರೆ ಸಿಬ್ಬಂದಿಗಳ ಎಡವಟ್ಟು ಅಮಾಯಕ ರೋಗಿಯೊಬ್ಬಳ ಪ್ರಾಣಕ್ಕೆ ಎರವಾಗಿದ್ದು ಮಾತ್ರ ವಿಪರ್ಯಾಸ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೇದಮೂರ್ತಿ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಆಕೆ ಅಂತಿಮ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ. ಆಕೆ ಪೋಷಕರು ಮಗಳಿಗೆ ಮದುವೆ ಮಾಡಿಸೋದಕ್ಕೆ ಮುಂದಾಗಿದ್ರು. ಆದರೆ ಮದುವೆಗೆ ಇಷ್ಟವಿಲ್ಲದ ಆ ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಮಾಡಿದ್ದೇನು ಗೊತ್ತಾ? ಈ ಸ್ಟೋರಿ ನೋಡಿ. ಅಪ್ಪಾಜಿ, ನನ್ನನ್ನು ಕ್ಷಮಿಸಿ. ನನಗೆ ಈಗಲೇ ಮದುವೆಯಾಗುವುದಕ್ಕೆ ಇಷ್ಟವಿಲ್ಲ. ಹಾಗಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ನಿರ್ಧರಿಸಿದ್ದೇನೆ. ಒಂದು ವೇಳೆ ನಾನು ಬದುಕುಳಿದ್ರೆ ನನ್ನನ್ನು ಮನೆಗೆ ಕರೆದೊಯ್ಬೇಡಿ, ಬದಲಿಗೆ ಬೇರೆ ಕಡೆ ಬಿಟ್ಬಿಡಿ. ನಾನು ಸತ್ತು ಹೋದ್ರೆ ನನ್ನ ಗೆಳೆಯರಿಗೆ ನಾನು ಅವಘಡವೊಂದರಲ್ಲಿ ಸಾವಿಗೀಡಾದೆ ಅಂತ ತಿಳಿಸಿ. ನನ್ನನ್ನು ಕ್ಷಮಿಸಿ ಅಪ್ಪಾಜಿ. ಹೀಗಂತ ತನ್ನ ಮೊಬೈಲ್ನಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿ ಭಾರತಿ ಎನ್ನುವ ಎಂಜಿನಿಯರಿಂಗ್ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಚಂದ್ರ ಲೇಔಟ್ನ ನಂಜರಸಪ್ಪ ಬಡಾವಣೆಯ ಗೋಪಾಲ್ ರೆಡ್ಡಿ ಪರಿಮಳ ದಂಪತಿಯ ಮಗಳಾದ ಈಕೆ ಕುಂಬಳಗೋಡಿನ ಬಾಸ್ಕೋ ಕಾಲೇಜಿನಲ್ಲಿ ಅಂತಿಮ ವರ್ಷದ ಎಂಜಿನಿಯರಿಂಗ್ ಓದುತ್ತಿದ್ದಳು. ಆದರೆ ಪೋಷಕರು ಮದುವೆಗೆ ತಯಾರಿ ನಡೆಸಿದ್ದು ಇಷ್ಟವಿಲ್ಲದೆ ಬೇಸತ್ತ ಭಾರತಿ ನಿನ್ನೆ ರಾತ್ರಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಅವರ ಸೋದರ ಮಾವನಿಗೆ ಸರ್ ಇದು ಮಾಡಿದ್ದು ಮದುವೆ ಅಂತ ಫಿಕ್ಸ್ ಆಗಿದ್ದು ಅವರ ಶ್ರೀಮತಿ ಅವರ ಅಮ್ಮನ ತಮ್ಮನಿಗೆ
ಪಾಪ ಆ ಥರ ವಿಷಯ ಗೊತ್ತಾಗಿದ್ದು ನಮಗೆ. ಇಷ್ಟ ಇಲ್ಲ ಅಂತಂದಿದ್ರೆ ಒಂದು ಮಾತು ಹೇಳ್ಬೋದಾಯ್ತು, ಒಂದು ಇದು ಮಾಡ್ಬೋದಾಯ್ತು. ಈ ಥರ ನಿರ್ಧಾರ ಅಂತೂ ಯಾವ ಹೆಣ್ಮಕ್ಳು ತಗೊಬಾರ್ದು ಸರ್. ಕೈ ಮುಗಿದು ಕೇಳ್ಕೊಳ್ಳೋವಂಥದ್ದು ಯಾವ ತಂದೆ ತಾಯಿ ಒಪ್ಪಲ್ಲ ಸರ್ ಇವತ್ತಿನ ಒಂದು ಇದರಲ್ಲಿ. ಇನ್ನು ಈ ಬಗ್ಗೆ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ವಿಚಾರಣೆ ನಡೆಯುತ್ತಿದೆ. ಅದೇನೇ ಇರಲಿ, ಮದುವೆ ಇಷ್ಟ ಇಲ್ಲ ಅನ್ನೋ ಒಂದೇ ವಿಚಾರಕ್ಕಾಗಿ ಇಂತಹ ನಿರ್ಧಾರ ಕೈಗೊಂಡಿದ್ದು ಮಾತ್ರ ಸರಿಯಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೇದಮೂರ್ತಿ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ನೂತನ ಮರಳು ನೀತಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಲಾರಿ ಓನರ್ಸ್ ಅಸೋಸಿಯೇಷನ್ ಮತ್ತೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಲಾರಿ ಮಾಲೀಕರ ಮುಷ್ಕರ ಇದೇ ಮೊದಲಲ್ಲ, ಬದಲಾಗಿ 10 ಬಾರಿ ಆಗಿದೆ. ಆದರೆ ಧರಣಿಯಿಂದ ಯಾವುದೇ ಪ್ರಯೋಜನವಂತೂ ಆಗಿಲ್ಲ. ಇಂತಹ ಲಾರಿ ಸ್ಟ್ರೈಕ್ ಡ್ರಾಮಾಗಳ ಸುತ್ತ ಒಂದು ರಿಪೋರ್ಟ್ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ನೂತನ ಮರಳು ನೀತಿ ಜಾರಿಗೊಳಿಸಬೇಕೆಂದು ಒತ್ತಾಯಿಸಿ ಲಾರಿ ಮಾಲೀಕರು ಸ್ಟ್ರೈಕ್ಗೆ ಮುಂದಾಗಿದ್ದಾರೆ. ಇಂದು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ಮಾಡಿದ ಫೆಡರೇಷನ್ ಆಫ್ ಲಾರಿ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಷಣ್ಮುಗಪ್ಪ, ಇದೇ ತಿಂಗಳ 7ರ ಮಧ್ಯರಾತ್ರಿಯಿಂದ ಮರಳು ಲಾರಿಯನ್ನ ಅನಿರ್ದಿಷ್ಟಾವಧಿಗೆ ನಿಲ್ಲಿಸುವುದಾಗಿ ತಿಳಿಸಿದ್ದಾರೆ. ಅವ್ರ ಕಾರಣ ಮುಖ್ಯವಾಗಿ ಲಂಚಬೇಕು. ಒಂದು ದಿವಸಕ್ಕೆ 12,000 ಲೋಡ್ ಬರ್ತಾ ಇದೆ, ಸರ್ಕಾರಕ್ಕೆ ಗೊತ್ತಿಲ್ವಾ? ಒಂದು ದಿನಕ್ಕೆ 50 ಲಕ್ಷ ರೂಪಾಯಿ ಹಣ ತಗೊಳ್ತಾ ಇದ್ರೆ ಅವ್ರಿಗೆ ಗೊತ್ತಿಲ್ವಾ? ನಾವೇನ ಅಣಕಟ್ಟು ಅಂದರೆ 350 ಕೋಟಿ ಒಂದು ವರ್ಷಕ್ಕೆ ಅವ್ರಿಗೆ ಹಣ ಬರುತ್ತೆ, ಅದು ಗೊತ್ತಿಲ್ವಾ? ನಾವು ಹೇಳಿದ್ದೀವಿ. ಇನ್ನು ಇದ್ರ ತನಕ ಅವ್ರು ಮಾಡಿದವರು ಯಾರು ಕೆಲಸ, ಯಾರು ತಪ್ಪು? ಭಾನುವಾರ ಮಧ್ಯರಾತ್ರಿ, ಸೋಮವಾರ ದಿನ ಬೆಳಗ್ಗಿಂದ ಅನಿರ್ದಿಷ್ಟ ಕಾಲ ಮುಷ್ಕರ ಮರಳು ಲಾರಿಕರು ಮಾತ್ರ. ಈ ಹಿಂದೆಯೂ ಹಲವು ಬಾರಿ ಲಾರಿ ಸ್ಟ್ರೈಕ್ಗಳು ನಡೆದಿವೆ. ಈ ಡ್ರಾಮಾ ನಡೆದು ಬಂದ ಹಾದಿ ಹೀಗಿದೆ. ಜೂನ್ 2011 22ರಂದು ಮರಳು ಲಾರಿ ಸ್ಟ್ರೈಕ್ ನಡೆದಿತ್ತು. ಮತ್ತೆ ಜುಲೈ 2012, ಜುಲೈ 17ರಿಂದ ಮರಳು ಲಾರಿ ಸ್ಟ್ರೈಕ್ಗೆ ಕರೆ ನೀಡಿದ್ರು. 2013 ಫೆಬ್ರವರಿ 8ರಂದು ಮತ್ತೆ ಅನಿರ್ದಿಷ್ಟಾವಧಿ ಮುಷ್ಕರ ಹೂಡಿದ್ರು. ವಿಚಿತ್ರ ಅಂದ್ರೆ ಪ್ರತಿ ಬಾರಿ ಮುಷ್ಕರವನ್ನು ಒಳ ಒಪ್ಪಂದದೊಂದಿಗೆ ವಾಪಸ್ ಪಡೆಯಲಾಗಿದೆ. ಸದ್ಯ 2013 ಜುಲೈ 7ರಿಂದ ಧರಣಿಗೆ ಕರೆ ಕೊಟ್ಟಿದ್ದಾರೆ. ಇನ್ನು ಪ್ರತಿ ಬಾರಿ ಒಳ ಒಪ್ಪಂದದೊಂದಿಗೆ ಲಾರಿ ಮಾಲೀಕರ ಪ್ರತಿಭಟನೆ ವಾಪಸ್ ಪಡೆಯುತ್ತಿರುವುದು ಹಲವು ಅನುಮಾನಗಳಿಗೆ ದಾರಿ ಮಾಡಿದೆ. ಈ ಬಾರಿ ಮಾತ್ರ ಹಾಗಾಗಲ್ಲ. ಮರಳು ನೀತಿ ಜಾರಿ ಆಗುವವರೆಗೂ ಧರಣಿ ಪಟ್ಟು ಸಡಿಲಿಸಲ್ಲ ಅಂತಿದ್ದಾರೆ ಲಾರಿ ಮಾಲೀಕರ ಸಂಘ. ಸಿಎಂ ಹೇಳಿದಾಗ ನಾವು ಸ್ಟ್ರೈಕ್ ಇಲ್ಲ, ನೀವು ಮಾಡಿ, ನಾವು ನೋಡ್ತೀವಿ, ನಮ್ಮ ಬಾಯಲ್ಲಿ ಬರೋಕ್ಕೆ ಚಾನ್ಸಸ್ ಇಲ್ಲ. ಈಗ ನಾವು ಕಂಟಿನ್ಯೂ ಮಾಡ್ತೀವಿ. ನಾವು ಸುಮಾರು 10 ವರ್ಷಗಳ ಕಾಲದಿಂದ ನೋಡಿ 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 ಸಾಕಾಗ್ಬಿಟ್ಟಿದೆ. ಮಿನಿಸ್ಟ್ರುಗಳು ಬರೀ ಆಶ್ವಾಸನೆ ಕೊಡ್ತಾ ಇದ್ದಾರೆ ಹೊರತು ಯಾವುದು ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ಈ ಬಾರಿಯೂ ಮುಷ್ಕರ ಒಳ ಒಪ್ಪಂದದಲ್ಲೇ ಸಮಾಪ್ತಿಯಾಗುತ್ತಾ ಅಥವಾ ಫಲಪ್ರದವಾಗುತ್ತಾ ಅನ್ನೋದು ಸದ್ಯದ ಕುತೂಹಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.